Good afternoon, students. Today we will discuss methods or types of accounting. Clear? So in the previous class, we discussed about meaning of accounting and futures and objectives. Right? The three topics we discussed in the last class. So which of the is already remember, right? Meaning of accounting and futures of accounting and objectives of accounting. And one more we discussed the code. All know is code, that is IMRCSAC, right? I means identifying, measuring, recording, classifying, summarizing, analyzing, and communicating, right? This is a code. All I think remember, right? So C means communicating to the users. Who is the users? Users means internal and external, right? Internal management, owners, and employees. In external, they will come three members: bankers and financial institution and creditors. Okay, students. Let's move next topic. That is types are branches of accounting. Types are branches of accounting. Methods, types are branches. So anything you call types of accounting. First of all, financial accounting. Second one is cost accounting. Third one is management accounting. Right? First financial, second one cost, third one management. There are three types or three methods or three branches in accounting. So financial accounting means financial accounting. So financial accounting means to know find out profit or loss. ಫೈನಾನ್ಷಿಯಲ್ ಅಕೌಂಟಿಂಗ್ ಯೂಸ್ ಏನಂದರೆ ಟು ನೋ ದ ಪ್ರಾಫಿಟ್ ಆರ್ ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋದನ್ನು ಪ್ರಿಪೇರ್ ಮಾಡ್ತೀವಿ. ಕ್ಲಿಯರ್? ಸೆಕೆಂಡ್ ಒನ್, ವಾಟ್ ಈಸ್ ಎ ಕಾಸ್ಟ್ ಅಕೌಂಟಿಂಗ್? ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ಟು ನೋ ದ ಸೊ ರಿಯಲ್ ಆರ್ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್. ಕ್ಲಿಯರ್? ಪ್ರೊಡಕ್ಷನ್. ಸೊ ಏನು ಕಾಸ್ಟ್ ಅಕೌಂಟಿಂಗ್ ಅಂದರೆ ನಾವು ಪ್ರೊಡಕ್ಷನ್ ಮಾಡ್ತೀವಿ, ಒಂದು ಆರ್ಗನೈಸೇಷನ್ ಇರುತ್ತೆ. ಸೊ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಕ್ಲಿಯರ್? ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀವಿ, ಅದನ್ನೇನು ಮಾಡ್ತೀವಿ, ಫಿನಿಶ್ ಗೂಡ್ಸ್ ಆಗಿ ನಾವು ಸೆಲ್ ಮಾಡಬೇಕು. ಕ್ಲಿಯರ್? ಸೊ ರಾ ಮೆಟೀರಿಯಲ್ಸ್ ತೊಗೊಳೋದಕ್ಕೆ, ಎಂಪ್ಲಾಯೀಸ್ ಸ್ಯಾಲ್ರಿ, ಪ್ರತಿಯೊಂದಕ್ಕೂ ಏನು ಖರ್ಚಾಗಿದೆ, ಏನು ಅಮೌಂಟ್ನ ನಾವು ಎಕ್ಸ್ಪೆನ್ಸ್ ಮಾಡಿದ್ದೀವಿ. ಕ್ಲಿಯರ್? ಪ್ರೊಡಕ್ಷನ್ಗೋಸ್ಕರ ಅದನ್ನು ಕಾಸ್ಟ್ ಅಕೌಂಟಿಂಗಲ್ಲಿ ತಿಳ್ಕೊತೀವಿ. ಕ್ಲಿಯರ್? ಫೈನಾನ್ಷಿಯಲ್ ಅಕೌಂಟಿಂಗ್ ಮೀನ್ಸ್ ಟು ನೋ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಓವರ್ ಆಲ್. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ಪ್ರೊಡಕ್ಷನಲ್ಲಿ ಏನೇನಾಗಿದೆ ಅದನ್ನು ನೋಡ್ಕೊತೀವಿ. ಪ್ರೊಡಕ್ಷನ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಾಸ್ಟ್ ಅಕೌಂಟಿಂಗ್ನ ಪ್ರಿಪೇರ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕ್ಲಿಯರ್? ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಅಕೌಂಟ್ ರಿಪ್ರೆಸ್ ಟು ಸೊ ಏನಕ್ಕೆ ಅಂದರೆ ಹೆಲ್ಪ್ ಇನ್ ದ ಮ್ಯಾನೇಜ್ಮೆಂಟ್. ಇದೇನು ಮಾಡುತ್ತೆ? ಟು ಹೆಲ್ಪ್ ಟು ಮ್ಯಾನೇಜ್ಮೆಂಟ್ ಟು ಟೇಕ್ ಡಿಸಿಷನ್ಸ್ ಆಗಿರ್ಬೋದು, ಎನಿಥಿಂಗ್ ಟು ಹೆಲ್ಪ್ ಟು ದ ಮ್ಯಾನೇಜ್ಮೆಂಟ್ ಟು ಟೇಕ್ ಎನಿ ಡಿಸಿಷನ್ಸ್. ಕ್ಲಿಯರ್? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಆರ್ ಮೆಥಡ್ಸ್ ಆರ್ ಬ್ರಾಂಚಸ್. ಕ್ಲಿಯರ್? ಬ್ರಾಂಚಸ್. Branches, methods, types of accounting. 3. Financial, cost, management. ಫೈನಾನ್ಷಿಯಲ್ ಏನಕ್ಕೆ? ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಫೈಂಡ್ ಔಟ್ ಮಾಡೋದಕ್ಕೆ. ಕಾಸ್ಟ್ ಏನಕ್ಕೆ? ಪ್ರೊಡಕ್ಷನ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋದಕ್ಕೆ. ಮ್ಯಾನೇಜ್ಮೆಂಟ್ ಏನಕ್ಕೆ? ಇದು ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ? ಟು ದ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ಫುಲ್ ಆಗುತ್ತೆ, ಟು ಟೇಕ್ ಎ ಡಿಸಿಷನ್ ಮೇಕಿಂಗ್ಗೆ. ಅರ್ಥ? ಇದು 3 ಮೆಥಡ್ಸ್. ಸೊ ನೆಕ್ಸ್ಟ್ ಟಾಪಿಕ್, ಸೊ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್ ನಿಮ್ಗೆ ಆಲ್ರೆಡಿ ಫಸ್ಟ್ ಆಫ್ ಹೇಳಿದ್ದೀನಿ. ಸಮ್ ಬೇಸಿಕ್ ಟರ್ಮ್ಸ್ ಬರುತ್ತೆ ಅಕೌಂಟ್ಸಲ್ಲಿ. ಸೊ ಅದನ್ನು ಏನು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಸೊ ಬಿಫೋರ್ ಗೋಯಿಂಗ್, ಸೊ ವಿಲ್ ಡಿಸ್ಕಸ್ ಒನ್ ಸ್ಮಾಲ್ ಟಾಪಿಕ್, ಬುಕ್ ಕೀಪಿಂಗ್. It is 1 mark or 2 mark question. 1 mark or 2 mark questions. What do you mean bookkeeping? Bookkeeping refers to normally it is the purpose of to record the day-to-day financial activities. Day-to-day record financial activities, right? ಬುಕ್ ಕೀಪಿಂಗಲ್ಲಿ ಏನು ಮಾಡ್ತೀವಿ, ಡೈಲಿ ಏನಾಗುತ್ತೆ ಟ್ರಾನ್ಸಾಕ್ಷನ್ ಏನಾಗುತ್ತೆ ಬಿಸ್ನೆಸ್ಸಲ್ಲಿ, ಡೇ ಟು ಡೇ. ಕ್ಲಿಯರ್? ಡೇ ಟು ಡೇ ಏನು ಟ್ರಾನ್ಸಾಕ್ಷನ್ ನಡೆಯುತ್ತೋ ಅದನ್ನೇನು ಮಾಡ್ತೀವಿ ನಾವು ಬುಕ್ ಕೀಪಿಂಗಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಲಿಯರ್? ಬುಕ್ ಕೀಪಿಂಗಲ್ಲಿ ರೆಕಾರ್ಡ್ ಮಾಡ್ತೀವಿ ಇದನ್ನು. ಸೊ ನೀವು ಗೊತ್ತು ಬುಕ್ ಕೀಪಿಂಗಲ್ಲಿ ಅಕೌಂಟೆನ್ಸಿಗೆ ಶಾರ್ಟ್ಕಟ್ ಫಾರ್ಮ್ ಗೊತ್ತಲ್ವಾ? ಸೊ ಕೋಡು IMRCSAC ಇದು ಅಲ್ವಾ? ಸೊ ಬುಕ್ ಕೀಪಿಂಗ್ ಬಂದು ಈ 4 ವರ್ಕ್ ಮಾಡ್ತಾರೆ: identifying, measuring, recording, classifying. So bookkeeping is a part of accounting. Bookkeeping is a part of accounting, right? Bookkeeping is a part of accounting.
ಇದು ವೈಡ್ ಕಾನ್ಸೆಪ್ಟ್. ಅಕೌಂಟಿಂಗ್ ಅನ್ನೋದು ವೈಡ್ ಕಾನ್ಸೆಪ್ಟು, ಇಲ್ಲಿ ಬುಕ್ ಕೀಪಿಂಗ್ ಅನ್ನೋದು ನ್ಯಾರೋ ಕಾನ್ಸೆಪ್ಟ್. ಕ್ಲಿಯರ್? ಬುಕ್ ಕೀಪಿಂಗ್ ಇಸ್ ಅ ನ್ಯಾರೋ ಕಾನ್ಸೆಪ್ಟ್, ಅಕೌಂಟಿಂಗ್ ಇಸ್ ದ ವೈಡ್ ಕಾನ್ಸೆಪ್ಟ್. ಇಟ್ ಈಸ್ ಅ ಪಾರ್ಟ್ ಆಫ್ ಅಕೌಂಟಿಂಗ್. ಬುಕ್ ಕೀಪಿಂಗ್ ಇಸ್ ದ ಪಾರ್ಟ್ ಆಫ್ ಅಕೌಂಟಿಂಗ್. ವೈ ವಿಲ್ ಪ್ರಿಪೇರ್ ಬುಕ್ ಕೀಪಿಂಗ್? ಟು ರೆಕಾರ್ಡ್ ದ ಡೇ ಬೈ ಡೇ ಟ್ರಾನ್ಸಾಕ್ಷನ್. ಅದೇನಾ? ಸೊ ಬುಕ್ ಕೀಪಿಂಗಲ್ಲಿ ಓನ್ಲಿ ಐಡೆಂಟಿಫೈಯಿಂಗ್, ಮೆಜರಿಂಗ್, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಈ 4 ಟ್ರಾನ್ಸಾಕ್ಷನ್ ಮಾತ್ರ ನಾವು ಮಾಡ್ತೀವಿ ಬುಕ್ ಕೀಪಿಂಗಲ್ಲಿ. ಬಟ್ ಅಕೌಂಟಿಂಗಲ್ಲಿ ರಿಮೈನಿಂಗ್ ಎಲ್ಲ ಥಿಂಗ್ಸ್ ಎಲ್ಲ ಮಾಡ್ತೀವಿ. ಕ್ಲಿಯರ್? ಸೊ ಬುಕ್ ಕೀಪಿಂಗ್ ನಾವು ಪ್ರಿಪೇರ್ ಮಾಡೋದಕ್ಕೆ ಓನ್ಲಿ ಜೂನಿಯರ್ ಸ್ಟಾಫ್ ಆದರೆ ಸಾಕು. ಜೂನಿಯರ್ ಅಕೌಂಟೆಂಟ್ ಇದ್ದರೆ ಎನಫ್. ಕ್ಲಿಯರ್? ಜೂನಿಯರ್ ಅಕೌಂಟೆಂಟ್ ಇದ್ದರೆ ಸಾಕು ಬುಕ್ ಕೀಪಿಂಗ್ಗೆ. ಬಟ್ ಅಕೌಂಟಿಂಗ್ ಮಾಡೋದಕ್ಕೆ, ಈ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಒಬ್ಬ ಆಡಿಟರ್ ಬೇಕಾಗುತ್ತೆ. ಸೊ ಆಡಿಟರ್ನ ಮೇಂಟೈನ್ ಮಾಡ್ತಾರೆ. ಕ್ಲಿಯರ್? ಸೊ ಇದರಲ್ಲಿ ಸ್ಕಿಲ್ಸ್ ಅನ್ನೋದು ಜಾಸ್ತಿ ಬೇಕು ಅಕೌಂಟಿಂಗ್ ಪ್ರಿಪೇರ್ ಮಾಡೋದಕ್ಕೆ ಸ್ಕಿಲ್ಸ್ ಅನ್ನೋದು ಜಾಸ್ತಿ ಬೇಕು. ಅದೇ ಬುಕ್ ಕೀಪಿಂಗ್ ಮಾಡೋದಕ್ಕೆ ವಿತೌಟ್ ಸ್ಕಿಲ್ಸ್ ಏನು ಅವಶ್ಯಕತೆ ಇಲ್ಲ. ಜೂನಿಯರ್ ಸ್ಟಾಫ್ ಇದ್ದರೆ ಓಕೆ. ಸೊ ದೇ ವಿಲ್ ಮೇಂಟೈನ್. ಸೊ ಬಿಕಾಸ್ ದ ಬುಕ್ ಕೀಪಿಂಗ್ ವಿಲ್ ಪ್ರಿಪೇರ್ ಓನ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ ಓನ್ಲಿ. Clear? So identifying, measuring, recording, classifying, these 4 things only do in junior accountant. So enough. ಸೊ ಅದಕ್ಕೋಸ್ಕರ ಜೂನಿಯರ್ ಸ್ಟಾಫ್ ಮಾತ್ರ ಸಾಕು. ಅದೇ ಅಕೌಂಟೆಂಟ್ ಆದರೆ ಅಕೌಂಟಿಂಗ್ ಮಾಡೋದಕ್ಕೆ ಅಕೌಂಟೆಂಟ್ ನೀಡ್ ಇರುತ್ತೆ. ಇಟ್ ಈಸ್ ದ ವೈಡ್ ಕಾನ್ಸೆಪ್ಟ್, ದಿಸ್ ಇಸ್ ನ್ಯಾರೋ ಕಾನ್ಸೆಪ್ಟ್ ಬುಕ್ ಕೀಪಿಂಗ್. ಕ್ಲಿಯರ್? ಬುಕ್ ಕೀಪಿಂಗ್ ಅಂತ ಅರ್ಥ ಆಯ್ತಲ್ವಾ? ಬುಕ್ ಕೀಪಿಂಗ್ ಈಸ್ ಅ ಪಾರ್ಟ್ ಆಫ್ ಅಕೌಂಟಿಂಗ್, ರೈಟ್? ಬುಕ್ ಕೀಪಿಂಗ್ ಮೀನ್ಸ್ the purpose. Why will prepare means the purpose of recording the day to day financial activities. The purpose of recording the day to day financial activities of business. Clear? ಇದು ಬುಕ್ ಕೀಪಿಂಗ್. ಸೊ ಈಗ ಹೋಗೋಣ, ಇಲ್ಲಿ ಬೇಸಿಕ್ ಟರ್ಮ್ಸ್ ಆಫ್ ಅಕೌಂಟಿಂಗ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲಿ ಬರುತ್ತೆ? ಸೊ ಐ ಮೀನ್ಸ್ ಏನು? ಐಡೆಂಟಿಫೈಯಿಂಗ್ ಏನು ಐಡೆಂಟಿಫೈ ಮಾಡಬೇಕು? ಸೊ ಲಾಸ್ಟ್ ಹೇಳಿದ್ದೀನಲ್ಲ, ಏನು ಐಡೆಂಟಿಫೈ ಮಾಡಬೇಕು ನೀವು? ಬಿಸ್ನೆಸ್ ಟ್ರಾನ್ಸಾಕ್ಷನ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೀನಲ್ವಾ? ಸೊ ಐ ಮೀನ್ಸ್ ಐಡೆಂಟಿಫೈ ಏನು ಮಾಡಬೇಕು? ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬೇಸಿಕ್ ಟರ್ಮ್ಸ್ ಒನ್ ಬೈ ಒನ್ ಹೇಳ್ತಾ ಇರ್ತೀನಿ. ಬೇಸಿಕ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಲಿಯರ್? ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾಗುತ್ತೆ? 2 ಟೈಪ್ಸ್ ಬರುತ್ತೆ. ಒನ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಅನದರ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ 2 ಟೈಪ್ಸ್. ಒನ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಅನದರ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಲಿಯರ್? ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಕ್ಯಾಶ್ ಟ್ರಾನ್ಸಾಕ್ಷನ್ ಈಸ್ ಎ ಟೈಪ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವೇರ್ ಕ್ಯಾಶ್ ಈಸ್ ಪೇಯ್ಡ್ ಆರ್ ರಿಸೀವ್ಡ್ ಇಮಿಡಿಯೇಟ್ಲಿ. ಸೊ ದಟ್ ಈಸ್ ಕಾಲ್ಡ್ ಕ್ಯಾಶ್ ಟ್ರಾನ್ಸಾಕ್ಷನ್. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಈಗ ನೀವೇನೋ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಕ್ಲಿಯರ್? ಪರ್ಚೇಸ್ ಮಾಡೋಕೆ ಹೋಗ್ತೀರಾ, ಏನೊಂದು ಪರ್ಚೇಸಿಂಗ್ ಆರ್ ಪೆನ್ ಆರ್ ಪೆನ್ಸಿಲ್ ಏನೋ ಪರ್ಚೇಸ್ ಮಾಡ್ತೀರಾ. ಸೊ ಏನು ಮಾಡ್ತೀರಾ? ಇಮಿಡಿಯೇಟಾಗಿ ಏನು ಮಾಡ್ತೀರಾ? ಕ್ಯಾಶ್ನ ಅವ್ರಿಗೆ ಪೇಮೆಂಟ್ ಮಾಡ್ತೀರಾ. ಪರ್ಚೇಸ್ ಮಾಡಿದ ತಕ್ಷಣ ಕ್ಯಾಶ್ನ ಪೇಮೆಂಟ್ ಮಾಡ್ತಾರೆ. ದಟ್ ಈಸ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್. ಆರ್ ಕ್ಯಾಶ್ ಪೇಯ್ಡ್ ಆರ್ ರಿಸೀವ್ಡ್. ಸೊ ನಿಮ್ಮದೇ ಶಾಪ್ ಇದೆ ಅಂದ್ಕೊಳ್ಳಿ, ಸೊ ಯಾರೋ ಕಸ್ಟಮರ್ ಬರ್ತಾರೆ ಪೆನ್ ತೊಗೊಳೋದಕ್ಕೆ. ಏನು ಮಾಡ್ತಾರೆ? ಕಸ್ಟಮರ್ಗೆ ನೀವು ಪೆನ್ ಸೆಲ್ ಮಾಡ್ತೀರಾ, ಅವ್ರು ಕ್ಯಾಶ್ನ ಇಮಿಡಿಯೇಟಾಗಿ ಏನು ಮಾಡ್ತಾರೆ? ನಿಮಗೆ ಕೊಡ್ತಾರೆ. ಕ್ಲಿಯರ್? ಅದು ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಲಿಯರ್? ಸೊ ಇಮಿಡಿಯೇಟಾಗಿ ಕ್ಯಾಶ್ ಟ್ರಾನ್ಸಾಕ್ಷನ್ ಪೇ ಆಗಿರ್ಬೋದು ಅಥವಾ ರಿಸೀವ್ ಆಗಿರ್ಬೋದು ನಡೆಯುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್. ವಾಟ್ ಯು ಮೀನ್ ಬೈ ಕ್ರೆಡಿಟ್ ಟ್ರಾನ್ಸಾಕ್ಷನ್? ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮೀನ್ಸ್ ಕ್ರಿಯೇಟ್ಸ್ ದ ಆಬ್ಲಿಗೇಷನ್ ಟು ಪೇ ಆರ್ ರಿಸೀವ್ ದ ಅಮೌಂಟ್. ಇಲ್ಲಿ ಆಬ್ಲಿಗೇಷನ್ ಬರುತ್ತೆ. ಮೀನ್ಸ್ ಕ್ರೆಡಿಟ್ ಮೀನ್ಸ್ ಸಾಲ. ಕ್ರೆಡಿಟ್ ಅಂದರೆ ಏನು? ಸಾಲ. ಅರ್ಥ ಆಗ್ತಿದೆಯಾ? ಸೊ ಇಲ್ಲೇನಾಗುತ್ತೆ? ಕ್ಯಾಶ್ ಟ್ರಾನ್ಸಾಕ್ಷನ್ ಇಮಿಡಿಯೇಟಾಗಿ ನಡೆಯೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ಹೋಗ್ತೀರಾ, ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಒಂದು 10,000 ಮೆಟೀರಿಯಲ್ಸ್ ತೊಗೊಳಕ್ಕೆ ಹೋಗ್ತೀರಾ ಏನೊಂದು. ಸೊ ಏನು ಮಾಡ್ತೀರಾ? ಸೊ ತೊಗೊಳಕ್ಕೆ ಹೋಗ್ತೀರಾ, ಏನು ಮಾಡ್ತೀರಾ? ಕ್ರೆಡಿಟ್ ಬೇಸ್, ಸಾಲದ ಮೇಲೆ ತೊಗೊತೀರಾ. ಅರ್ಥ ಆಗ್ತೀಯಾ? ಸೊ ಒಂದು 5,000 ಅಡ್ವಾನ್ಸ್ ಕೊಡ್ಬೋದು. ಇನ್ನು ರಿಮೈನಿಂಗ್ 5,000 ಏನು ಮಾಡ್ತೀರಾ? ಒಂದು ಆಫ್ಟರ್ 2 months, ಆಫ್ಟರ್ 3 months ಯು ವಿಲ್ ಟೇಕ್ ದ ಟೈಮ್ ಪೀರಿಯಡ್, ರೈಟ್? ಆಫ್ಟರ್ ಯು ಗೋ ಅಂಡ್ ಪೇ. ಸೊ ವಾಟ್ ವಿ ಕಾಲ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಕ್ಯಾಶ್ ಮೀನ್ಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಐತೆ, ಇಮಿಡಿಯೇಟಾಗಿ ಕ್ಯಾಶ್ ಪೇ ಮಾಡ್ತೀರಾ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮೀನ್ಸ್ ಸೊ ಸಾಲದ ಮೇಲೆ ಏನು ಮಾಡ್ತೀರಾ? ಕ್ಯಾಶ್ನ ತಗೊಳ್ತೀರಾ. ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅರ್ಥ ಆಗ್ತಾ ಇದೆಯಾ? ಸೊ ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಏನು ಎಕ್ಸಾಂಪಲ್ ಬರುತ್ತೆ? ಕ್ಯಾಶ್ ಟ್ರಾನ್ಸಾಕ್ಷನ್ ಮೀನ್ಸ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಫಾರ್ ಕ್ಯಾಶ್ ಇದು ಯಾವುದಕ್ಕೆ? ಕ್ಯಾಶ್ ಟ್ರಾನ್ಸಾಕ್ಷನ್ಗೆ. ಸೊ ನೀವು ಪರ್ಚೇಸ್ ಮಾಡ್ತಾಯಿದ್ದೀರಾ ಗೂಡ್ಸ್, ಎನಿಥಿಂಗ್ ಏನೋ ಪರ್ಚೇಸ್ ಮಾಡ್ತಾಯಿದ್ದೀರಾ. ಸೊ ಯಾವ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾಯಿದ್ದೀರಾ? ಕ್ಯಾಶ್ ಬೇಸಿಸ್ ಮೇಲೆ. ಕ್ಲಿಯರ್? ಕ್ಯಾಶ್ ಬೇಸಿಸ್ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ನೋಡಿ, ಕ್ರೆಡಿಟ್ಗೆ ಎಕ್ಸಾಂಪಲ್ ಪರ್ಚೇಸ್ ಆಫ್ ಗೂಡ್ಸ್
ಫಾರ್ ಕ್ರೆಡಿಟ್. ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ರೆಡಿಟ್. ಕ್ಲಿಯರ್? ಸೊ ಗೂಡ್ಸ್ನ ಪರ್ಚೇಸ್ ಮಾಡ್ತಾರಾ, ಯಾವ ಬೇಸ್ ಮೇಲೆ ಮಾಡ್ತಾರಾ? ಸಾಲದ ಮೇಲೆ ಮಾಡ್ತಾರಾ. ಇದು ಎಕ್ಸಾಂಪಲ್ ಫಾರ್ ಯಾವುದಕ್ಕೆ? ಕ್ರೆಡಿಟ್ ಟ್ರಾನ್ಸಾಕ್ಷನ್ಗೆ, ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್ಗೆ. ಕ್ಲಿಯರ್? ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅರ್ಥ ಆಯ್ತಲ್ವಾ? ಬಿಸ್ನೆಸ್ ಅಂದರೆ 2 ಟೈಪ್ಸ್ ಬರುತ್ತೆ, ಕ್ಯಾಶ್ ಆರ್ ಕ್ರೆಡಿಟ್. ಕ್ಯಾಶ್ ಮೀನ್ಸ್ ಇಮಿಡಿಯೇಟಾಗಿ ನಾವು ಕ್ಯಾಶ್ನ ಪೇ ಮಾಡೋದು. ಕ್ರೆಡಿಟ್ ಮೀನ್ಸ್ ಕ್ಯಾಶ್ನ ಆಫ್ಟರ್ ಟೈಮ್ ಪೀರಿಯಡ್ ತೊಗೊಂಡು ಏನು ಮಾಡೋದು? ಪೇ ಮಾಡೋದು. ಇಟ್ ಈಸ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಫಸ್ಟ್ ಒನ್. ಸೊ ನೋಡಿ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಹಂಗೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಕೆಂಡ್ ಒನ್ ಕ್ಯಾಪಿಟಲ್. ಸೊ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲರಿಗೂ, ಕ್ಯಾಪಿಟಲ್ ವರ್ಡ್ನ ಕೇಳಿರ್ತೀರಾ, ಮ್ಯಾಕ್ಸಿಮಮ್ ಕೇಳಿರ್ತೀರಾ. ಏನು ಕ್ಯಾಪಿಟಲ್ ಅಂದರೆ? ಸೊ ಕನ್ನಡದ ಬಂಡವಾಳ ಅಂತೀವಿ. ಕ್ಯಾಪಿಟಲ್ ಅಂದರೆ ಬಂಡವಾಳ. ಕ್ಲಿಯರ್? ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಅಂದರೆ ಬಂಡವಾಳ ಅಲ್ವಾ? ಸೊ ನೋಡಿ, ಕ್ಯಾಪಿಟಲ್ ಮೀನ್ಸ್ ದ ಕ್ಯಾಪಿಟಲ್ ರೆಫರ್ಸ್ the amount of money invested by the proprietor or owner to the business. ಅರ್ಧಾ? ಸೊ ಇಲ್ಲೇನಾಗುತ್ತೆ, ಪ್ರೊಪ್ರೈಟರ್ ಅಥವಾ ಓನರ್ ಬಿಸ್ನೆಸ್ಗೆ ಅಮೌಂಟ್ನ ಇನ್ವೆಸ್ಟ್ ಮಾಡೋದನ್ನ ಏನಂತೀವಿ? ಅದನ್ನು ಕ್ಯಾಪಿಟಲ್ ಅಂತೀವಿ. ನೋಡಿ ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ ಒಬ್ಬ ಪರ್ಸನ್ ಇದ್ದಾನೆ, ಮಿಸ್ಟರ್ ಎ. ಸೊ ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರ. ಸೊ ಪರ್ಸನ್ ಎ ಅನ್ನೋರು ಏನು ಮಾಡ್ತಾರೆ? ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಆಫ್ ದ ಬಿಸ್ನೆಸ್ಸಲ್ಲಿ ಏನು ಮಾಡ್ತಾರೆ? ಸೊ ದೇ ಇನ್ವೆಸ್ಟ್ 1 lakh ಕ್ಯಾಶ್. ಅರ್ಧಾ? ಸೊ ಏನು ಮಾಡ್ತಾರೆ? ಬಿಸ್ನೆಸ್ನ ಸ್ಟಾರ್ಟ್ ಬಿಫೋರ್ ಏನು ಮಾಡ್ತಾರೆ? ದೇ ಇನ್ವೆಸ್ಟ್ rupees 1 lakh ಫಾರ್ ಕ್ಯಾಶ್. ದಿಸ್ ಇಸ್ ಕಾಲ್ಡ್ ಕ್ಯಾಪಿಟಲ್. ಇಫ್ ದೇ ಇನ್ವೆಸ್ಟ್ ಕ್ಯಾಶ್ either in the form of goods of 50,000. ಸೊ ಕ್ಯಾಪಿಟಲ್ 1,50,000. ರೈಟ್? ಸೊ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಾಗ ಮಿಸ್ಟರ್ ಏನವರು ಕ್ಯಾಶಲ್ಲಿ 1 lakh ಮಾಡ್ಬೋದು. ಸೊ ಕ್ಯಾಶೇ ಮಾಡ್ಬೇಕಂತೇನಿಲ್ಲ. ಸೊ ಗೂಡ್ಸ್ ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಿಸ್ನೆಸ್ಸಲ್ಲಿ. ಅರ್ಥ ಆಗಿದೆಯಾ? ಅದನ್ನ ಎಷ್ಟು ಮಾಡಿದ್ದಾರೆ? 50,000. ನೋಡಿ, ಕ್ಯಾಶ್ 50,000 ಇನ್ವೆಸ್ಟ್ ಮಾಡಿದ್ದಾರೆ, ಬಿಸ್ನೆಸ್ 50,000 ಮಾಡಿದ್ದಾರೆ. ಕ್ಯಾಶ್ 1 lakh, ಗೂಡ್ಸ್ 50,000. ಸೊ ಈಗ ಎಷ್ಟಾಯಿತು? 1,50,000. ಇದೇನಿದು? ಕ್ಯಾಪಿಟಲ್ 1,50,000. ಕ್ಲಿಯರ್? ಕ್ಯಾಪಿಟಲ್ಗೆ ಅರ್ಥ ಆಯ್ತಾ ಮೀನಿಂಗು? ಕ್ಯಾಪಿಟಲ್ ಮೀನ್ಸ್ ದ ಅಮೌಂಟ್ ಆಫ್ ಮನಿ ಇನ್ವೆಸ್ಟೆಡ್ ಬೈ ದ ಓನರ್. ಎ ಈಸ್ ದ ಓನರ್. ಸೊ ಅಮೌಂಟ್ ಇನ್ವೆಸ್ಟ್ ಮಾಡೋದನ್ನ ಏನಂತೀವಿ? ಓನರ್ ಅಂತೀವಿ. ಸೊ ಅದನ್ನು ಓನರ್ ಬಿಸ್ನೆಸ್ಸಲ್ಲಿ ಯಾವ ರೂಪದಲ್ಲಿ ಅಂದರೆ ಯಾವ ವೇಲಿ ಏನು ಮಾಡ್ಬೋದು? ಕ್ಯಾಶ್, ಐದರ್ ಕ್ಯಾಶಲ್ಲಿ ಮಾಡ್ಬೋದು, ಇಲ್ಲಾಂದರೆ ಗೂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ. ಕ್ಲಿಯರ್? ಅದನ್ನು ಕ್ಯಾಪಿಟಲ್. ಸೊ ಕ್ಯಾಪಿಟಲ್ಗೆ ಒನ್ ಮೋರ್ ನೇಮ್ ಇದೆ, ಓನರ್ಸ್ ಈಕ್ವಿಟಿ. ಸೊ ಕ್ಯಾಪಿಟಲ್ ಅಂತಲೂ ಕರಿತೀವಿ, ಇಲ್ಲಾಂದರೆ ಓನರ್ಸ್ ಈಕ್ವಿಟಿ ಅಂತಲೂ ಕರಿತೀವಿ. ಕ್ಯಾಪಿಟಲ್ಗೆ ಇನ್ನೊಂದು ನೇಮ್. The another name of the capital is called owner's equity. Right? Capital. The another name is owner's equity. Capital means the amount of money invested by the proprietor or owner to the business. Clear? This is called as capital. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಸೊ ಅದೇ ರೀತಿ ನಿಮ್ಮ ಕ್ಯಾಪಿಟಲ್ಸ್ ಮತ್ತು ಅಕೌಂಟಿಂಗ್ ಈಕ್ವೇಷನ್ಸ್ ಬರುತ್ತೆ, ಅಲ್ಲಿ ನೋಡೋಣ. ಸೊ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಟು ಫಾರ್ಮುಲಾ ಬರುತ್ತೆ. ಕ್ಯಾಪಿಟಲ್ನ ಫೈಂಡ್ ಮಾಡೋದು ಕ್ಯಾಪಿಟಲ್ ಈಕ್ವಲ್ಸ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯೂಸಿಂಗ್ ದಿಸ್ ಫಾರ್ಮುಲಾ ಯು ವಿಲ್ ಫೈಂಡ್ ಔಟ್ ಕ್ಯಾಪಿಟಲ್, ದ ಆ್ಯಕ್ಚುಯಲ್ ಕ್ಯಾಪಿಟಲ್. ಕ್ಲಿಯರ್? ಈ ಫಾರ್ಮುಲಾ ಮತ್ತೆ ನೋಡೋಣ, ಅಕೌಂಟಿಂಗ್ ಈಕ್ವೇಷನ್ ಅನ್ನೋ ಟಾಪಿಕಲ್ಲಿ ಬರುತ್ತೆ. ಸೊ ಈಗ ಕ್ಯಾಪಿಟಲ್ಗೆ ಅರ್ಥ ಆಯ್ತಲ್ವಾ? ಕ್ಯಾಪಿಟಲ್ ಮೀನ್ಸ್ ದ ಅಮೌಂಟ್ ಆಫ್ ಮನಿ ಇನ್ವೆಸ್ಟೆಡ್ ಬೈ ದ ಓನರ್ ಆರ್ ಪ್ರೊಪ್ರೈಟರ್ ಇನ್ ದ ಬಿಸ್ನೆಸ್ ಈಸ್ ಕಾಲ್ಡ್ ಕ್ಯಾಪಿಟಲ್. ರೈಟ್? ಸೊ ಓನರ್ ಇರ್ತಾನೆ ಬಿಸ್ನೆಸ್ ಬಿಗಿನಿಂಗಲ್ಲಿ. ಸೊ ಏನು ಮಾಡ್ತಾರೆ? ಸ್ಟಾರ್ಟ್ ಮಾಡುವಾಗ ಕ್ಯಾಶ್ನ ಇನ್ವೆಸ್ಟ್ಮೆಂಟ್ ಮಾಡೋದು. ಕ್ಯಾಶ್ ಆದರೂ ಮಾಡ್ಬೋದು, ಗೂಡ್ಸ್ ಆದರೂ ಮಾಡ್ಬೋದು. ಸೊ ಎನಿಥಿಂಗ್ ದೇ ವಿಲ್ ಇನ್ವೆಸ್ಟ್, we called capital amount. Clear? Second one ಹೋಯ್ತು. ಥರ್ಡ್ ಒನ್ ಡ್ರಾಯಿಂಗ್ಸ್. ಆಲ್ರೆಡಿ ಈ ವರ್ಡ್ ಎಲ್ಲರಿಗೂ ಕಾಮನಾಗಿ ಎಲ್ಲ ಗೊತ್ತಿರುತ್ತೆ. ಸೊ ಡ್ರಾಯಿಂಗ್ಸ್ ಮೀನ್ಸ್, ಸೊ ನೀವು ಡ್ರಾ ಮಾಡ್ತಿರಲ್ಲ, ಡ್ರಾಯಿಂಗ್ಸ್ ಬುಕ್ಸಲ್ಲೆಲ್ಲ ಮಾಡಿರ್ತೀರ, ಸ್ಕೂಲಲ್ಲಿ ಆದರೂ ಈಗಲೂ ಮಾಡ್ತಾ ಇರ್ತೀರಾ, ಚಿತ್ರಕಲೆ ಅಂತೀವಲ್ವ. ಸೊ ಆ ಡ್ರಾಯಿಂಗ್ಸ್ ಎಲ್ಲ ಅಕೌಂಟ್ಸಲ್ಲಿ ಡಿಫ್ರೆಂಟ್. ಕ್ಲಿಯರ್? ಆ ಡ್ರಾಯಿಂಗ್ಸ್ ಎಲ್ಲ ಅಕೌಂಟ್ಸಲ್ಲಿ ಏನಾಗುತ್ತೆ? ಸಮ್ ಡಿಫ್ರೆಂಟ್ ಡ್ರಾಯಿಂಗ್ಸ್. ಕ್ಲಿಯರ್?
ಡ್ರಾಯಿಂಗ್ಸ್ ಅಂದರೆ ಏನು, ನಥಿಂಗ್ ಬಟ್ ನೋಡಿ ಇಲ್ಲಿ ಮಿಸ್ಟರ್ ಓನರ್ ಇದ್ದಾರೆ. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸಾಂಪಲ್, ಇಲ್ಲಿ ಓನರ್ ಇದ್ದಾರೆ. ಓನರ್, ಇದು ಬಿಸ್ನೆಸ್. ಕ್ಲಿಯರ್? ಓನರ್ ಏನು ಮಾಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟಿಂಗಲ್ಲಿ ವೆನ್ ದೇ ಸ್ಟಾರ್ಟೆಡ್ ಬಿಸ್ನೆಸ್ ದೇ ಇನ್ವೆಸ್ಟೆಡ್ ಕ್ಯಾಪಿಟಲ್, ಸಮ್ ಆಫ್ ಕ್ಯಾಪಿಟಲ್ ದೇ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್, ರೈಟ್? ಫಾರ್ ಎಕ್ಸಾಂಪಲ್ 50,000 ದೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ 50,000 ದೇ ಇನ್ವೆಸ್ಟೆಡ್ ಕ್ಯಾಪಿಟಲ್ ಇನ್ ದ ಬಿಸ್ನೆಸ್, ರೈಟ್? ಸೊ ಏನು ಮಾಡ್ತಾರೆ, ಬಿಸ್ನೆಸ್ ರನ್ ಆಗ್ತಾ ಇದೆ. ಸೊ ಏನಾದರೂ ಮಿಡ್ಲಲ್ಲಿ, ಕ್ಲಿಯರ್, ಬಿಸ್ನೆಸ್ಸಿಂದ ಅಮೌಂಟ್ ಏನಾದರೂ ವಿತ್ಡ್ರಾ ಮಾಡಿದ್ರೆ, ಸೊ ಕ್ಯಾಶ್ ವಿತ್ಡ್ರಾ, ಸೊ ಬಿಸ್ನೆಸ್ಸಿಂದ ಓನರ್ ಕ್ಯಾಶ್ ವಿತ್ಡ್ರಾ ಮಾಡಿದೆ ಫಾರ್ ಪರ್ಸ್ನಲ್ ಯೂಸ್. ಕ್ಲಿಯರ್? ಸೊ ಬಿಸ್ನೆಸ್ಸಿಂದ ಓನರ್ ಕ್ಯಾಶ್ನ ವಿತ್ಡ್ರಾ ಮಾಡಿದ್ರೆ ಬರ್ ದ ಪರ್ಪಸ್ ಆಫ್ ಪರ್ಸ್ನಲ್ ಯೂಸ್ಗೆ ಮಾತ್ರ ಏನಾದರೂ ವಿತ್ಡ್ರಾ ಮಾಡಿದ್ರೆ ಅದನ್ನೇನಂತೀವಿ, ಅದನ್ನು ಡ್ರಾಯಿಂಗ್ಸ್ ಅಂತೀವಿ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇಫ್ ದ ಓನರ್, ಅರ್ಥ, ಸೊ ಡ್ರಾಯಿಂಗ್ಸ್ ರೆಫರ್ಸ್ ಟು ದ ಕ್ಯಾಶ್ ಆರ್ ಗೂಡ್ಸ್. ನಾನು ಹೇಳಿದಲ್ಲ, ಬಿಸ್ನೆಸ್ ಇನ್ವೆಸ್ಟ್ ಮಾಡೋ ಕ್ಯಾಶ್ ಆದರೂ ಆಗ್ಬೋದು, ಗೂಡ್ಸ್ ಆದರೂ ಆಗ್ಬೋದು. ಸೊ ಅದೇ ರೀತಿ ವಿತ್ಡ್ರಾ ಮಾಡುವಾಗ ಕ್ಯಾಶ್ ಆದರೂ ವಿತ್ಡ್ರಾ ಮಾಡ್ಬೋದು ಅಥವಾ ಗೂಡ್ಸ್ ಆದರೂ ವಿತ್ಡ್ರಾ ಮಾಡ್ಬೋದು. ಕ್ಲಿಯರ್? ಸೊ ಇಫ್ ಕ್ಯಾಶ್ ಆರ್ ಗೂಡ್ಸ್ withdrawn by the proprietor from the business for his personal use, or private or domestic use, we called for drawings, right? Drawings ಅಂದ್ರೆ ಏನು, if the cash or goods withdraw by the personal use, ಯಾರು ಪರ್ಸ್ನಲ್ ಯೂಸ್ಗೋಸ್ಕರ ಓನರ್ ಆರ್ ಪ್ರೊಪ್ರೈಟರ್ ವಿತ್ಡ್ರಾ ಮಾಡಿದ್ರೆ ಅದನ್ನೇನಂತೀವಿ, ಅದನ್ನು ಡ್ರಾಯಿಂಗ್ಸ್ ಅಂತೀವಿ. ಕ್ಲಿಯರ್? ಮೀನಿಂಗ್ ನೋಡಿ, ಡ್ರಾಯಿಂಗ್ಸ್ ರೆಫರ್ಸ್ ಟು ದ ಕ್ಯಾಶ್ ಆರ್ ಗೂಡ್ಸ್ withdrawn by the proprietor from his business for his personal use, from the business for his personal use ಗೋಸ್ಕರ ಏನಾದರೂ ಕ್ಯಾಶು ಗೂಡ್ಸ್ನ ವಿತ್ಡ್ರಾ ಮಾಡಿದ್ರೆ ಅದನ್ನೇನಂತೀವಿ, ಡ್ರಾಯಿಂಗ್ಸ್ ಅಂತೀವಿ. ಕ್ಲಿಯರ್? ಇದು ಡ್ರಾಯಿಂಗ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಈಗೇನು ನೋಡಿದ್ರೆ ಕ್ಲಾಸಲ್ಲಿ, ಸೊ ಮೆಥಡ್ಸ್ ಆರ್ ಟೈಪ್ಸ್ ಆಫ್ accounting: financial accounting, cost accounting, management accounting. Financial means to know the profit and loss. Cost means production cost na find out ಮಾಡೋದಕ್ಕೆ. Management means to help to the management to taking decisions, financial decisions, right? Next, basic terms of accounting. Business transaction ಬರುತ್ತೆ, ಅದರಲ್ಲಿ 2 types, cash and credit, right? Next, bookkeeping ಅಂತ ಹೇಳಿದ್ರೆ ನಿಮಗೆ ಟಾಪಿಕ್. bookkeeping is a part of accounting. It is a part of accounting, right? Accounting is a wide concept, bookkeeping is a narrow concept. Why we prepare bookkeeping? To record day-to-day business transaction. ಇದು ಪರ್ಪೋಸ್ಗೋಸ್ಕರ ಮಾಡ್ತೀವಿ. ಬುಕ್ ಕೀಪಿಂಗ್ನ ನಾವು ಮೇಂಟೈನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್, ಕ್ಯಾಪಿಟಲ್ಗೆ ಇನ್ನೊಂದು ನೇಮೇನು ಓನರ್ಸ್ ಈಕ್ವಿಟಿ. ಕ್ಯಾಪಿಟಲ್ಗೆ ನೆಕ್ಸ್ಟ್ ಇನ್ನು ಬೇರೆ ನೇಮು ಓನರ್ಸ್ ಈಕ್ವಿಟಿ. ಸೊ ಇಲ್ಲಿ ಓನರ್ ಇರ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಇಂಟ್ರೊಡ್ಯೂಸ್ ಮಾಡೋದನ್ನು ಕ್ಯಾಶ್ ಬೇಕಾದ್ರೂ ಮಾಡ್ಬೋದು, ಅದೇ ರೀತಿ ಗೂಡ್ಸ್ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಅವ್ರು ಏನೇ ಇನ್ವೆಸ್ಟ್ ಮಾಡಲಿ ಟೋಟಲ್ ಅಮೌಂಟ್ ಏನಾಯ್ತು ಅದನ್ನು ಕ್ಯಾಪಿಟಲ್ ಅಂತೀವಿ. ಕ್ಲಿಯರ್? ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಅಸೆಟ್ಸ್ ಮೈನಸ್ ಲಯಬಿಲಿಟಿ ಈಕ್ವಲ್ಸ್ ಕ್ಯಾಪಿಟಲ್. ನೆಕ್ಸ್ಟ್, ಡ್ರಾಯಿಂಗ್ಸ್. ವಾಟ್ ಈಸ್ ದ ಡ್ರಾಯಿಂಗ್ಸ್? Drawings refers to the cash or goods withdrawn by the owner or proprietor for his personal use. We called for drawings. ಓಕೆ ಸ್ಟೂಡೆಂಟ್ಸ್, ಬೇಸಿಕ್ ಟರ್ಮ್ಸಲ್ಲಿ 3 ಮಾತ್ರ ನೋಡ್ಕೊಂಡಿದ್ವಿ, ಇನ್ನು ರಿಮೈನಿಂಗ್ ಇದೆ. ಸೊ ರಿಮೈನಿಂಗ್ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ ಫಾರ್ ನೆಕ್ಸ್ಟ್ ಬೇಸಿಕ್ ಟರ್ಮ್ಸ್.
ಓಕೆ ಸ್ಟೂಡೆಂಟ್ಸ್, ಇದನ್ನೇನು ಮಾಡ್ತೀರಾ ಅಂದರೆ ನೀವು, ಸೊ ನಿಮಗೆ ಬೇಕು ಅಂದರೆ ನೋಟ್ಸ್ ಬೇಡ, ಎಂಡ್ ಆಫ್ ದಿ ಚಾಪ್ಟರ್ ವಿಲ್ ಗಿವ್ ನೋಟ್ಸ್, ರೈಟ್. ಸೊ ನಿಮ್ಗೆ ಬೇಕು ಅಂದರೆ ರಫ್ ವರ್ಕ್ ಮಾಡ್ಕೊಳ್ಳಿ, ಏನು ಕ್ಲಾಸ್ ಆಗಿದೆ ಅನ್ನೋದು ರಫಲ್ಲಿ ಬರ್ಕೊಂಡು ಸೊ ಬಾಯ್ಟ್ ಮಾಡಿ ಓದ್ಕೊತಾರೆ. ಡೇ ಟು ಡೇ ಏನಾಗುತ್ತೆ ಅದನ್ನು ರಫ್ ಮೈಂಟೈನ್ ಮಾಡಿಕೊಂಡು ಓದ್ಕೊಳ್ತಾ ಇರಿ. ಸೊ ನೋಟ್ಸ್ಗೆ ನಾನು ಎಂಡ್ ಆಫ್ ದ ಚಾಪ್ಟರ್ ನೋಟ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಕ್ಲಿಯರ್? ಸೊ ರಫ್ ವರ್ಕ್ ಮಾಡ್ಕೊತಾ ಇರಿ, ನಿಮ್ಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಟ್ಸ್ ಕೊಟ್ಟ ಮೇಲೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಬಾಯ್.